ಹಾಯ್ ಫ್ರೆಂಡ್ಸ್, ಇವತ್ತು ಒಂದು ಸಿಂಪಲ್ ಆಗಿರೋ ಚಿಕನ್ ರೆಸಿಪಿ ನೋಡ್ಕೊಂಡು ಬರೋಣ. ಆ್ಯಕ್ಚುಲಿ ಇದು ಚಿಕನ್ ಡ್ರೈ ಅಂತ ಹೇಳ್ಬೋದು ಅಥವಾ ಬ್ಯಾಚುಲರ್ಸ್ ಚಿಕನ್ ಅಂತಲೂ ಹೇಳ್ಬೋದು. ಇದನ್ನು ಮಾಡಲಿಕ್ಕೆ 2 ಸ್ಮಾಲ್ ಸೈಜ್ ಈರುಳ್ಳಿ, 4 ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಅರ್ಧ ಭಾಗ ನಿಂಬೆಹಣ್ಣು ಸಾಕು. ಆನಂತರ ಬಾಣಲಿಗೆ ಎಣ್ಣೆನ ಹಾಕಿಬಿಟ್ಟು ಅದಕ್ಕೆ ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ. ಇದಕ್ಕೆ ಚಕ್ಕೆ, ಲವಂಗ, ಯಾವುದೇ ರೀತಿ ಮಸಾಲೆ ಪದಾರ್ಥಗಳೇನು ಬೇಕಾಗೋದಿಲ್ಲ. ಸಿಂಪಲ್ ರೆಸಿಪಿ ಇದು. ಕಸೂರಿ ಮೇಥಿ ಹಾಕ್ಬಿಟ್ಟು ಆಮೇಲೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿನ ಹಾಕಬೇಕು. ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಬೇಕು. ಅದಾದಮೇಲೆ ಇಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟ್ ಚಿಕನ್ ಇದು ಸ್ಕಿನ್ಲೆಸ್ ಇದೆ, ಒಂದು 3/4 kg ಇದೆ. ಚಿಕನನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಅರಿಶಿನ ಪುಡಿ, ಆಮೇಲೆ ಉಪ್ಪು ಇವಾಗಲೇ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು. ಆನಂತರ ಅದ್ರ ಮೇಲೆ ಕರಿಬೇವಿನ ಸೊಪ್ಪನ್ನ ಹಾಕಬೇಕು. ಕರಿಬೇವಿನ ಸೊಪ್ಪು ಇದಕ್ಕೆ ಆ್ಯಕ್ಚುಲಿ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳಬೇಕು. ಕರಿಬೇವಿನ ಸೊಪ್ಪು ಹಾಕಿದ ತಕ್ಷಣ ಮುಚ್ಚಬೇಕು, ಮಿಕ್ಸ್ ಮಾಡಬಾರ್ದು. ಮುಚ್ಚಿಬಿಟ್ಟು ಒಂದು 5 ಮಿನಿಟ್ಸ್ ಬೇಯಲಿಕ್ಕೆ ಬಿಡಬೇಕು. ಯಾಕಂದರೆ ಚಿಕನ್ ಎಲ್ಲ ನೀರೆಲ್ಲ ಬಿಟ್ಕೊಳ್ಳುತ್ತೆ. ನೋಡಿ ಎಷ್ಟೊಂದು ನೀರು ಬಿಟ್ಕೊಂಡಿದೆ. ಈ ಥರ ಮಾಡಿದ್ರೇ ಚಿಕನ್ ಸ್ಮೂತಾಗಿ ಜ್ಯೂಸಿಯಾಗಿ ಬರುತ್ತೆ. ಸೊ ಇವಾಗ ನಾವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ನಾನು. ಅದನ್ನು ಹಾಕಿಬಿಟ್ಟು ಮತ್ತೆ ಮಿಕ್ಸ್ ಮಾಡಿ ಮುಚ್ಚಬೇಕು. ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನಂದರೆ 1 ಸ್ಪೂನ್ ಧನಿಯಾ ಪುಡಿ, ಆಮೇಲೆ ಸ್ವಲ್ಪ ಖಾರ ಪುಡಿನ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಅದೊಂದು ನಿಜವಾಗ್ಲೂ ಸ್ಪೆಷಲ್ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಖಾರ ಪುಡಿ ನೋಡ್ಕೊಂಡು ಹಾಕಬೇಕು, ಯಾಕಂದರೆ ಹಸಿಮೆಣಸಿನ್ಕಾಯಿ ಹಾಕಿರ್ತೀವಿ. ನೋಡಿ ಈ ಥರ ಬ್ಲ್ಯಾಕ್ ಕಲರ್ ಬರೋವರೆಗೂ ಡ್ರೈ ರೋಸ್ಟ್ ಮಾಡ್ಕೊಬೇಕು. ಅದನ್ನು ಆಮೇಲೆ ಚಿಕನ್ನು ಬೆಂದಿದೆಯಾ ಏನು ಅಂತ ನೋಡಬೇಕು. ಒಂದು 80% ಚಿಕನ್ ಬೆಂದ ಮೇಲೇ ನಾವು ಡ್ರೈ ರೋಸ್ಟ್ ಮಾಡಿರುವಂಥ ಧನಿಯಾ ಪುಡಿ ಮತ್ತು ಖಾರ ಪುಡಿನ ಹಾಕಬೇಕು. ಸೊ ನಾನು ಇಲ್ಲಿ ಚೆಕ್ ಮಾಡ್ತಾಯಿದ್ದೀನಿ ಚಿಕನ್ ಬೆಂದಿದೆಯಾ ಇಲ್ವಾ ಅಂತ. ಸೊ ಚಿಕನ್ ಬೆಂದಿದೆ. ಇವಾಗ ನಾವು ಡ್ರೈ ರೋಸ್ಟ್ ಮಾಡಿರುವಂಥ ಖಾರ ಪುಡಿ ಮತ್ತು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಜಸ್ಟ್ ಒಂದು 2 ಮಿನಿಟ್ಸು ಮುಚ್ಚದೇ ಹಾಗೆ ಬೇಯಿಸಬೇಕು. ಯಾಕಂದರೆ ಅದು ಮಸಾಲೆಲ್ಲ ಇಟ್ಕೊಳ್ಳೋಕ್ಕೆ ಚಿಕನ್ನೆಲ್ಲ ಕಲರ್ ಬರುತ್ತೆ. ಅದಾದಮೇಲೆ 1 ಸ್ಪೂನ್ ಆಗುವಷ್ಟು ನಿಂಬೆ ರಸನ ಹಾಕಬೇಕು ಅಷ್ಟೇ. ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಮುಚ್ಚಬೇಕು. ಅಷ್ಟೇ. ನೋಡಿದ್ರಲ್ವ ಎಷ್ಟು ಸಿಂಪಲ್ ಆಗಿರುವಂಥ ಚಿಕನ್ ರೆಸಿಪಿ ರೆಡಿ ಆಯಿತು. ಯಾವ ಮಸಾಲೆ ರುಬ್ಬಂಗಿಲ್ಲ, ಕಾಯಿ ರುಬ್ಬೋ ಆಗಿಲ್ಲ. ಜಸ್ಟ್ ಒಂದು 4 to 5 ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ಟೇಸ್ಟಿಯಾಗಿರುವಂಥ ಈಸಿಯೆಸ್ಟ್ ಚಿಕನ್ ರೆಸಿಪಿ ರೆಡಿ ಆಯಿತು. ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಬ್ಯಾಚುಲರ್ಸ್ಗಂತೂ ಇದು ತುಂಬ ಈಸಿ ರೆಸಿಪಿ, ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಚಿಕನ್ ರೆಸಿಪಿ. ಸೊ ಸಿಗ್ತೀನಿ ನೆಕ್ಸ್ಟ್ ಇನ್ನೊಂದು ರೆಸಿಪಿ ವಿಡಿಯೋದಲ್ಲಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್, ಟೇಕ್ ಕೇರ್, ಹ್ಯಾವ್ ಅ ಗುಡ್ ಡೇ.